ವೀಕ್ಷಕರೇ, ರಾಜಕೀಯ ಮೊಗಸಾಲೆಯಲ್ಲಿ ಕೇಳಿ ಬಂದ ಮಾತುಗಳು, ಬಲ್ಲ ಮೂಲಗಳಿಂದ ಸಿಕ್ಕಿರ್ತಕ್ಕಂಥ ವಿಚಾರಗಳು, ಹಾಗೆಯೇ ಗುಸುಗುಸು ಪಿಸು ರಾಜಕೀಯದ ಅಂತೆಕಂತೆಗಳು ಇವೆಲ್ಲವನ್ನೂ ಸೇರಿಸಿ ಒಟ್ಟು ರಾಜಕಾರಣದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದರ ಒಂದು ಒಳನೋಟವನ್ನು ನಿಮಗೆ ಕಟ್ಟಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇವತ್ತು ಕರ್ನಾಟಕದ 4 ಸ್ಥಾನಗಳಿಗೆ ರಾಜ್ಯಸಭಾ ಚುನಾವಣೆ ಘೋಷಣೆ ಆಗಿದೆ. ಈ ಬಾರಿ ಕರ್ನಾಟಕದಿಂದ ರಾಜ್ಯಸಭೆಗೆ ಯಾರ್ಯಾರು ಹೋಗ್ತಾರೆ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ನಿಂದ ಒಂದು ರೀತಿ ಉತ್ತರ ಬರ್ತಾ ಇದೆ. ಇನ್ನು ಬಿಜೆಪಿ ಹೈಕಮಾಂಡ್ ಕೊಡ್ತಿರೋ ಉತ್ತರ ಒಂದು ರೀತಿನಲ್ಲಿದೆ. ಒಳಗೊಳಗೆ ಇನ್ನೂ ಏನೇನೋ ಆಗ್ತಿದೆ ಈ ಎರಡೂ ಪಕ್ಷಗಳಲ್ಲಿ. ಏನೇನು ಆಗ್ತಾ ಇದೆ ಎರಡೂ ಪಾಳೆಯದಲ್ಲಿ, ಉತ್ತರ ಇಲ್ಲಿದೆ. ಎಲ್ರೂ ಏನೇನ್ ಹೇಳ್ಬೇಕೋ ಹೇಳ್ಬಹುದು, ಕೇಳ್ಬೇಕು ಅಂತ ಇರೋರು ಏನೇನ್ ಕೇಳ್ಬೇಕೋ ಕೇಳಲೂಬಹುದು, ಶಿಫಾರಸು ಮಾಡೋರು ಶಿಫಾರಸನ್ನು ಮಾಡಬಹುದು. ಆದ್ರೆ ನಾವು ಮಾತ್ರ ಏನ್ ಮಾಡ್ತೀವಿ ಅಂತ ಯಾರಿಗೂ ಗೊತ್ತಾಗಲ್ಲ. ಅಂದಂಗೆ ನಾವ್ ಯಾರು ಅಂದ್ರೆ ಬಿಜೆಪಿ ಹೈಕಮಾಂಡ್. ಎಲ್ಲೋ ಲಾಸ್ಟ್ ಬೆಂಚಲ್ಲಿ ಕೈ ಕಟ್ಕೊಂಡು ಕೂತವರನ್ನ ಕರೆತಂದು ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂರಿಸಿದ ಬಿಜೆಪಿ ಹೈಕಮಾಂಡ್ನ ಆಟ ಬೊಂಬಾಟ ಯಾರಿಗೆ ಗೊತ್ತಿಲ್ಲ ಹೇಳಿ. ಸರ್ಪ್ರೈಸ್ಗಿಂತ ಹೆಚ್ಚು ಶಾಕ್ ಕೊಡೋ ಈ ಲೀಡರ್ಗಳು ಈಗ ಕರ್ನಾಟಕದ ಕಡೆ ತಮ್ಮ ಆಂಟೆನಾ ತಿರುಗಿಸಿದ್ದಾರೆ. ಯಾಕಂದ್ರೆ ರಾಜ್ಯಸಭಾ ಚುನಾವಣೆ ಬಂದಿದೆ. ಜೂನ್ 18ಕ್ಕೆ ರಾಜ್ಯದ 4 ಸ್ಥಾನಗಳಿಗೆ ರಾಜ್ಯಸಭಾ ಚುನಾವಣೆ ಘೋಷಣೆಯಾಗಿದೆ. ರಾಜ್ಯಸಭೆ ಎಲೆಕ್ಷನ್ ಗೆಲ್ಲೋಕೆ 45 ಓಟ್ ಬೇಕು. ಬಿಜೆಪಿ ಜೆಡಿಎಸ್ ಸೇರ್ಕೊಂಡು ಇನ್ನೊಂದು ಸೀಟ್ ಕಡೆ ನೋಡ್ತಿದೆಯಂತೆ. ಅದ್ಯಾಕೆ ಅಂದ್ರೆ ಅದೊಂದು ಮಜವಾದ ರಾಜಕೀಯ. ಅದನ್ನ ಆಮೇಲೆ ಹೇಳ್ತೀನಿ. ಅದಕ್ಕೂ ಮೊದಲು ಈಗ ಬಿಜೆಪಿಗೆ ಆರಾಮಾಗಿ ಸಿಗೋ ಆ ಒಂದು ಸೀಟಿಗೆ ಯಾರ್ಯಾರ ಹೆಸರು ಓಡ್ತಿದೆ, ಯಾರ್ಯಾರ ಹೆಸರು ನಡೀತಿದೆ ನೋಡೋಣ. ದೇವೇಗೌಡರ ರಾಜ್ಯಸಭೆ ಅವಧಿ ಇದೇ ಜೂನ್ 20ಕ್ಕೆ ಎಂಡ್ ಆಗ್ತಿದೆ. ಮತ್ತೆ ರಾಜ್ಯಸಭೆಗೆ ಹೋಗಬೇಕು ಅಂತ ಅವರೇನು ಕೇಳ್ತಿಲ್ವಂತೆ. ಆದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರು ಬಿಡ್ತಿಲ್ವಂತೆ. ಹಿಂಗಂತ ಪದ್ಮನಾಭನಗರದಲ್ಲಿ ಗಲ್ಲಿಯಲ್ಲಿ ದಂಗೂರ ಹೊಡೆಯೋಕೆ ಹೇಳಲಾಗಿದೆಯಂತೆ. ಅಯ್ಯೋ, ಮತ್ತೆ ದೇವೇಗೌಡರು ರಾಜ್ಯಸಭೆಗೆ ಹೋಗಲ್ಲ ಅಂದ್ರೆ ಹೆಂಗೆ ಅಂತ ಬಿಜೆಪಿಯ ದಿಲ್ಲಿ ನಾಯಕರಿಗೆ ಟೆನ್ಷನ್ ಆಯ್ತಂತೆ. ಅದಕ್ಕೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಅವರನ್ನ ದೇವೇಗೌಡರ ಮನೆಗೆ ಕಳುಹಿಸಿ ಬಿಜೆಪಿ ಬೆಂಬಲದೊಂದಿಗೆ ನೀವೇ ರಾಜ್ಯಸಭೆಗೆ ಹೋಗಬೇಕು ಅಂತ ಹೇಳಿಸಿದ್ರಂತೆ. ಅದಕ್ಕೆ ದೇವೇಗೌಡರು ಅಯ್ಯೋ ನಂಗೆ ವಯಸ್ಸಾಯ್ತಪ್ಪ ಬೇಡ ಅಂತ ಮೊದಲು ಹೇಳಿ ಕೊನೆಗೆ ನೋಡೋಣ, ಮಾಡೋಣ, ಆಗೋಣ, ಹೋಗೋಣ ಅಂದ್ರಂತೆ ಅಂತ ದೇವೇಗೌಡರ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕೋ ಹುಡುಗನು ಮಾತಾಡಿಕೊಂಡಿದ್ದು ಕೇಸರಿ ಎಕ್ಸ್ಪ್ರೆಸ್ ಡ್ರೈವರ್ಗಳಿಗೆ ಕೇಳಿಸಿದೆಯಂತೆ. ಮೋದಿಗೆ ದೇವೇಗೌಡರು ಬೇಕು, ಬಿಎಸ್ವೈಗೆ ಡಿವಿಎಸ್ ಬೇಕು, ಯಡಿಯೂರಪ್ಪನವರಿಗೆ ಡಿವಿ ಸದಾನಂದಗೌಡರನ್ನ ರಾಜ್ಯಸಭೆಗೆ ಕಳಿಸಬೇಕು ಅಂತಿದೆಯಂತೆ. ಇನ್ನು ಸಂಘ ಪರಿವಾರದವರು ಬಹಳ ಸಂತೋಷವಾಗಿ ನಿರ್ಮಲ್ ಕುಮಾರ್ ಸುರಾನ್ ಅವರನ್ನ ರಾಜ್ಯಸಭೆಗೆ ಕಳಿಸಬೇಕು ಅಂತ ಹೈ ಲೆವೆಲ್ ಪ್ರಯತ್ನ ಮಾಡ್ತಿದ್ದಾರಂತೆ. ಆದ್ರೆ ಹೈಕಮಾಂಡ್ಗೆ ಮಾತ್ರ ಸದಾನಂದಗೌಡರ ಬದಲು ಗೌಡರ ಗೌಡ ಅಂತ ಕರೆಸಿಕೊಳ್ಳೋ ಒಕ್ಕಲಿಗ ಮಾಸ್ ಲೀಡರ್ ಕಡೆ ಮನಸ್ಸಿದೆಯಂತೆ. ಹಿಂಗಾಗಿ ಈ ಗೊಂದಲ ಹಾಗೆ ಮುಂದುವರೆದಿದೆಯಂತೆ. ಇತ್ತ ಕಾಂಗ್ರೆಸ್ನಿಂದ ಮೋಹನ್ ಕಾತರ್ಕಿ, ಬಿವಿ ಶ್ರೀನಿವಾಸ್, ಅಂಜಲಿ ನಿಂಬಾಳ್ಕರ್, ಮನ್ಸೂರ್ ಅಲಿ ಖಾನ್, ಡಿಕೆ ಸುರೇಶ್ ಸೇರಿದಂತೆ ಹಲವರ ಹೆಸರು ಚಾಲ್ತಿಯಲ್ಲಿದೆ. ಆದ್ರೆ ಕಾಂಗ್ರೆಸ್ ಏನ್ ನೋಡ್ತಿದೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮತ್ತೆ ರಾಜ್ಯಸಭೆಗೆ ಕರೆಸಿಕೊಳ್ಳೋದು, ಜೊತೆಗೆ ದಿಲ್ಲಿಯಿಂದ ಒಬ್ಬರನ್ನ ಕರೆಸಿಕೊಳ್ಳೋದು, ಕೊನೆಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಏಕಮತದಿಂದ ಹೇಳಿದವರೊಬ್ಬರನ್ನ ಕರೆಸಿಕೊಳ್ಳೋ ಪ್ಲಾನ್ ಇದೆಯಂತೆ. ಇತ್ತ ಬಿಜೆಪಿಯ ಒಂದು ಸೀಟ್ಗೆ ದೇವೇಗೌಡರನ್ನ ಕಳಿಸೋಕೆ ದಿಲ್ಲಿ ನಾಯಕರಿಗೆ ಮನಸ್ಸಿದೆಯಂತೆ. ಆದ್ರೆ ರಾಜ್ಯ ಬಿಜೆಪಿ ನಾಯಕರು, ಸಂಘ ಪರಿವಾರದವರು ಸಂತೋಷ ಪಡದೆ ಬೇಸರದಿಂದ ಒಲ್ಲೆ ಅನ್ನೋಕೆ ಕಾರಣ ಮುಂದಿನ ಮುಖ್ಯಮಂತ್ರಿ ಪಟ್ಟವಂತೆ. ಜೆಡಿಎಸ್ನ ಹಿಂಗೆ ಸ್ಟ್ರಾಂಗ್ ಮಾಡಿಬಿಟ್ರೆ ನೆಕ್ಸ್ಟ್ ಕುಮಾರಸ್ವಾಮಿಯೇ ಇಲ್ಲಿ ಸಿಎಂ ಆಗಿ ಬಿಡ್ತಾರೆ ಅನ್ನೋ ಟೆನ್ಷನ್ ಕಾಡ್ತಿದೆ ಅನ್ನೋದು ಜಗನ್ನಾಥ ಭವನದ ಗೇಟಿನ ಸೌಂಡ್ಗಿಂತ ಜೋರಾಗಿ ಕೇಳಿಸ್ತಿದೆ. ಈ ಮುಸುಕಿನ ಗುದ್ದಾಟದ ಮಧ್ಯೆ ಬಿಜೆಪಿಯ 62 ಸೀಟ್ನಲ್ಲಿ ಮೊದಲನೇ ಸೀಟಿಗೆ 45 ಸದಸ್ಯರ ಮತ ಹೋದ್ರೆ ಇನ್ನು 17 ಸದಸ್ಯರ ಮತ ಉಳಿಯುತ್ತೆ. ಜೊತೆಗೆ ಜೆಡಿಎಸ್ನ 18 ಸದಸ್ಯರ ಮತ ಸೇರಿದ್ರೆ ಒಟ್ಟು 35 ಓಟ್ ಆಗುತ್ತೆ. ಕಾಂಗ್ರೆಸ್ನ ಬುಟ್ಟಿಗೆ ಕೈ ಹಾಕಿ ಇನ್ನೂ 10 ಶಾಸಕರನ್ನ ಹೆಂಗೆ ಎತ್ತೋದು ಅನ್ನೋ ಲೆಕ್ಕಾಚಾರ ನಡೀತಿದೆಯಂತೆ. ಅದಕ್ಕೆ ಕುಪೇಂದ್ರ ರೆಡ್ಡಿ ಅವರಂತ ಗಟ್ಟಿ ಪಾರ್ಟಿಗಳ ಕಡೆಯೂ ಕಣ್ಣಾಡಿಸಲಾಗ್ತಿದೆಯಂತೆ.
ದಿಲ್ಲಿಯಿಂದ ಬರೋ ಮೆಸೇಜು ಅತ್ತ ಪದ್ಮನಾಭನಗರಕ್ಕೂ ಇತ್ತ ಜಗನ್ನಾಥ ಭವನಕ್ಕೂ ಶಾಕ್ ಕೊಡೋದು ಗ್ಯಾರಂಟಿಯಂತೆ ಅನ್ನೋದು ಇವತ್ತು ನಮ್ಮ ಒಳನೋಟಕ್ಕೆ ಸಿಕ್ಕ ಇಣುಕು ನೋಟ. ವೀರೇಂದ್ರ ಉಪ್ಪುಂದ, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ರಾಜಕೀಯ ಮೊಗಸಾಲೆಯಲ್ಲಿ ಕೇಳಿಬಂದ ಮಾತುಗಳು, ಬಲ್ಲ ಮೂಲಗಳಿಂದ ಸಿಕ್ಕಿರ್ತಕ್ಕಂಥ ವಿಚಾರಗಳು, ಹಾಗೆಯೇ ಗುಸುಗುಸು ಪಿಸು ರಾಜಕೀಯದ ಅಂತೆಕಂತೆಗಳು ಇವೆಲ್ಲವನ್ನೂ ಸೇರಿಸಿ ಒಟ್ಟು ರಾಜಕಾರಣದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದರ ಒಂದು ಒಳನೋಟವನ್ನು ನಿಮಗೆ ಕಟ್ಟಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇವತ್ತು ಕರ್ನಾಟಕದ 4 ಸ್ಥಾನಗಳಿಗೆ ರಾಜ್ಯಸಭಾ ಚುನಾವಣೆ ಘೋಷಣೆ ಆಗಿದೆ. ಈ ಬಾರಿ ಕರ್ನಾಟಕದಿಂದ ರಾಜ್ಯಸಭೆಗೆ ಯಾರ್ಯಾರು ಹೋಗ್ತಾರೆ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ನಿಂದ ಒಂದು ರೀತಿ ಉತ್ತರ ಬರ್ತಾ ಇದೆ. ಇನ್ನು ಬಿಜೆಪಿ ಹೈಕಮಾಂಡ್ ಕೊಡ್ತಿರೋ ಉತ್ತರ ಒಂದು ರೀತಿನಲ್ಲಿದೆ. ಒಳಗೊಳಗೆ ಇನ್ನೂ ಏನೇನೋ ಆಗ್ತಿದೆ ಈ ಎರಡೂ ಪಕ್ಷಗಳಲ್ಲಿ. ಏನೇನು ಆಗ್ತಾ ಇದೆ ಎರಡೂ ಪಾಳೆಯದಲ್ಲಿ, ಉತ್ತರ ಇಲ್ಲಿದೆ. ಎಲ್ರೂ ಏನೇನ್ ಹೇಳ್ಬೇಕೋ ಹೇಳ್ಬಹುದು, ಕೇಳ್ಬೇಕು ಅಂತ ಇರೋರು ಏನೇನ್ ಕೇಳ್ಬೇಕೋ ಕೇಳಲೂಬಹುದು, ಶಿಫಾರಸು ಮಾಡೋರು ಶಿಫಾರಸನ್ನು ಮಾಡಬಹುದು. ಆದ್ರೆ ನಾವು ಮಾತ್ರ ಏನ್ ಮಾಡ್ತೀವಿ ಅಂತ ಯಾರಿಗೂ ಗೊತ್ತಾಗಲ್ಲ. ಅಂದಂಗೆ ನಾವ್ ಯಾರು ಅಂದ್ರೆ ಬಿಜೆಪಿ ಹೈಕಮಾಂಡ್. ಎಲ್ಲೋ ಲಾಸ್ಟ್ ಬೆಂಚಲ್ಲಿ ಕೈ ಕಟ್ಕೊಂಡು ಕೂತವರನ್ನ ಕರೆತಂದು ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂರಿಸಿದ ಬಿಜೆಪಿ ಹೈಕಮಾಂಡ್ನ ಆಟ ಬೊಂಬಾಟ ಯಾರಿಗೆ ಗೊತ್ತಿಲ್ಲ ಹೇಳಿ. ಸರ್ಪ್ರೈಸ್ಗಿಂತ ಹೆಚ್ಚು ಶಾಕ್ ಕೊಡೋ ಈ ಲೀಡರ್ಗಳು ಈಗ ಕರ್ನಾಟಕದ ಕಡೆ ತಮ್ಮ ಆಂಟೆನಾ ತಿರುಗಿಸಿದ್ದಾರೆ. ಯಾಕಂದ್ರೆ ರಾಜ್ಯಸಭಾ ಚುನಾವಣೆ ಬಂದಿದೆ. ಜೂನ್ 18ಕ್ಕೆ ರಾಜ್ಯದ 4 ಸ್ಥಾನಗಳಿಗೆ ರಾಜ್ಯಸಭಾ ಚುನಾವಣೆ ಘೋಷಣೆಯಾಗಿದೆ. ರಾಜ್ಯಸಭೆ ಎಲೆಕ್ಷನ್ ಗೆಲ್ಲೋಕೆ 45 ಓಟ್ ಬೇಕು. ಬಿಜೆಪಿ ಜೆಡಿಎಸ್ ಸೇರ್ಕೊಂಡು ಇನ್ನೊಂದು ಸೀಟ್ ಕಡೆ ನೋಡ್ತಿದೆಯಂತೆ. ಅದ್ಯಾಕೆ ಅಂದ್ರೆ ಅದೊಂದು ಮಜವಾದ ರಾಜಕೀಯ. ಅದನ್ನ ಆಮೇಲೆ ಹೇಳ್ತೀನಿ. ಅದಕ್ಕೂ ಮೊದಲು ಈಗ ಬಿಜೆಪಿಗೆ ಆರಾಮಾಗಿ ಸಿಗೋ ಆ ಒಂದು ಸೀಟಿಗೆ ಯಾರ್ಯಾರ ಹೆಸರು ಓಡ್ತಿದೆ, ಯಾರ್ಯಾರ ಹೆಸರು ನಡೀತಿದೆ ನೋಡೋಣ. ದೇವೇಗೌಡರ ರಾಜ್ಯಸಭೆ ಅವಧಿ ಇದೇ ಜೂನ್ 20ಕ್ಕೆ ಎಂಡ್ ಆಗ್ತಿದೆ. ಮತ್ತೆ ರಾಜ್ಯಸಭೆಗೆ ಹೋಗಬೇಕು ಅಂತ ಅವರೇನು ಕೇಳ್ತಿಲ್ವಂತೆ. ಆದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರು ಬಿಡ್ತಿಲ್ವಂತೆ. ಹಿಂಗಂತ ಪದ್ಮನಾಭನಗರದಲ್ಲಿ ಗಲ್ಲಿಯಲ್ಲಿ ಡಂಗೂರ ಹೊಡೆಯೋಕೆ ಹೇಳಲಾಗಿದೆಯಂತೆ. ಅಯ್ಯೋ, ಮತ್ತೆ ದೇವೇಗೌಡರು ರಾಜ್ಯಸಭೆಗೆ ಹೋಗಲ್ಲ ಅಂದ್ರೆ ಹೆಂಗೆ ಅಂತ ಬಿಜೆಪಿಯ ದಿಲ್ಲಿ ನಾಯಕರಿಗೆ ಟೆನ್ಷನ್ ಆಯ್ತಂತೆ. ಅದಕ್ಕೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಅವರನ್ನ ದೇವೇಗೌಡರ ಮನೆಗೆ ಕಳುಹಿಸಿ ಬಿಜೆಪಿ ಬೆಂಬಲದೊಂದಿಗೆ ನೀವೇ ರಾಜ್ಯಸಭೆಗೆ ಹೋಗಬೇಕು ಅಂತ ಹೇಳಿಸಿದ್ರಂತೆ. ಅದಕ್ಕೆ ದೇವೇಗೌಡರು ಅಯ್ಯೋ ನಂಗೆ ವಯಸ್ಸಾಯ್ತಪ್ಪ ಬೇಡ ಅಂತ ಮೊದಲು ಹೇಳಿ ಕೊನೆಗೆ ನೋಡೋಣ, ಮಾಡೋಣ, ಆಗೋಣ, ಹೋಗೋಣ ಅಂದ್ರಂತೆ ಅಂತ ದೇವೇಗೌಡರ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕೋ ಹುಡುಗನು ಮಾತಾಡಿಕೊಂಡಿದ್ದು ಕೇಸರಿ ಎಕ್ಸ್ಪ್ರೆಸ್ ಡ್ರೈವರ್ಗಳಿಗೆ ಕೇಳಿಸಿದೆಯಂತೆ. ಮೋದಿಗೆ ದೇವೇಗೌಡರು ಬೇಕು, ಬಿಎಸ್ವೈಗೆ ಡಿವಿಎಸ್ ಬೇಕು, ಯಡಿಯೂರಪ್ಪನವರಿಗೆ ಡಿವಿ ಸದಾನಂದ ಗೌಡ್ರನ್ನ ರಾಜ್ಯಸಭೆಗೆ ಕಳಿಸಬೇಕು ಅಂತಿದೆಯಂತೆ. ಇನ್ನು ಸಂಘ ಪರಿವಾರದವರು ಬಹಳ ಸಂತೋಷವಾಗಿ ನಿರ್ಮಲ್ ಕುಮಾರ್ ಸೊರಾನ್ ಅವರನ್ನ ರಾಜ್ಯಸಭೆಗೆ ಕಳಿಸಬೇಕು ಅಂತ ಹೈ ಲೆವೆಲ್ ಪ್ರಯತ್ನ ಮಾಡ್ತಿದ್ದಾರಂತೆ. ಆದ್ರೆ ಹೈಕಮಾಂಡ್ಗೆ ಮಾತ್ರ ಸದಾನಂದ ಗೌಡರ ಬದಲು ಗೌಡರ ಗೌಡ ಅಂತ ಕರೆಸಿಕೊಳ್ಳೋ ಒಕ್ಕಲಿಗ ಮಾಸ್ ಲೀಡರ್ ಕಡೆ ಮನಸ್ಸಿದೆಯಂತೆ. ಹಿಂಗಾಗಿ ಈ ಗೊಂದಲ ಹಾಗೆ ಮುಂದುವರೆದಿದೆಯಂತೆ. ಇತ್ತ ಕಾಂಗ್ರೆಸ್ನಿಂದ ಮೋಹನ್ ಕಾತರ್ಕಿ, ಬಿವಿ ಶ್ರೀನಿವಾಸ್, ಅಂಜಲಿ ನಿಂಬಾಳ್ಕರ್, ಮನ್ಸೂರ್ ಅಲಿ ಖಾನ್, ಡಿಕೆ ಸುರೇಶ್ ಸೇರಿದಂತೆ ಹಲವರ ಹೆಸರು ಚಾಲ್ತಿಯಲ್ಲಿದೆ. ಆದ್ರೆ ಕಾಂಗ್ರೆಸ್ ಏನ್ ನೋಡ್ತಿದೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮತ್ತೆ ರಾಜ್ಯಸಭೆಗೆ ಕರೆಸಿಕೊಳ್ಳೋದು, ಜೊತೆಗೆ ದಿಲ್ಲಿಯಿಂದ ಒಬ್ಬರನ್ನ ಕರೆಸಿಕೊಳ್ಳೋದು, ಕೊನೆಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಏಕಮತದಿಂದ ಹೇಳಿದವರೊಬ್ಬರನ್ನ ಕರೆಸಿಕೊಳ್ಳೋ ಪ್ಲಾನ್ ಇದೆಯಂತೆ. ಇತ್ತ ಬಿಜೆಪಿಯ ಒಂದು ಸೀಟ್ಗೆ ದೇವೇಗೌಡರನ್ನ ಕಳಿಸೋಕೆ ದಿಲ್ಲಿ ನಾಯಕರಿಗೆ ಮನಸ್ಸಿದೆಯಂತೆ. ಆದ್ರೆ ರಾಜ್ಯ ಬಿಜೆಪಿ ನಾಯಕರು, ಸಂಘ ಪರಿವಾರದವರು ಸಂತೋಷ ಪಡದೆ ಬೇಸರದಿಂದ ಒಲ್ಲೆ ಅನ್ನೋಕೆ ಕಾರಣ ಮುಂದಿನ ಮುಖ್ಯಮಂತ್ರಿ ಪಟ್ಟವಂತೆ. ಜೆಡಿಎಸ್ನ ಹಿಂಗೆ ಸ್ಟ್ರಾಂಗ್ ಮಾಡಿಬಿಟ್ರೆ ನೆಕ್ಸ್ಟ್ ಕುಮಾರಸ್ವಾಮಿಯೇ ಇಲ್ಲಿ ಸಿಎಂ ಆಗಿಬಿಡ್ತಾರೆ ಅನ್ನೋ ಟೆನ್ಷನ್ ಕಾಡ್ತಿದೆ ಅನ್ನೋದು ಜಗನ್ನಾಥ ಭವನದ ಗೇಟಿನ ಸೌಂಡ್ಗಿಂತ ಜೋರಾಗಿ ಕೇಳಿಸ್ತಿದೆ.
ಈ ಮುಸುಕಿನ ಗುದ್ದಾಟದ ಮಧ್ಯೆ ಬಿಜೆಪಿಯ 62 ಸೀಟ್ನಲ್ಲಿ ಮೊದಲನೇ ಸೀಟಿಗೆ 45 ಸದಸ್ಯರ ಮತ ಹೋದ್ರೆ ಇನ್ನು 17 ಸದಸ್ಯರ ಮತ ಉಳಿಯುತ್ತೆ. ಜೊತೆಗೆ ಜೆಡಿಎಸ್ನ 18 ಸದಸ್ಯರ ಮತ ಸೇರಿದ್ರೆ ಒಟ್ಟು 35 ಓಟ್ ಆಗುತ್ತೆ. ಕಾಂಗ್ರೆಸ್ನ ಬುಟ್ಟಿಗೆ ಕೈ ಹಾಕಿ ಇನ್ನೂ 10 ಶಾಸಕರನ್ನ ಹೆಂಗೆ ಎತ್ತೋದು ಅನ್ನೋ ಲೆಕ್ಕಾಚಾರ ನಡೀತಿದೆಯಂತೆ. ಅದಕ್ಕೆ ಕುಪೇಂದ್ರ ರೆಡ್ಡಿ ಅವರಂತ ಗಟ್ಟಿ ಪಾರ್ಟಿಗಳ ಕಡೆಯೂ ಕಣ್ಣಾಡಿಸಲಾಗ್ತಿದೆಯಂತೆ. ದಿಲ್ಲಿಯಿಂದ ಬರೋ ಮೆಸೇಜು ಅತ್ತ ಪದ್ಮನಾಭನಗರಕ್ಕೂ ಇತ್ತ ಜಗನ್ನಾಥ ಭವನಕ್ಕೂ ಶಾಕ್ ಕೊಡೋದು ಗ್ಯಾರಂಟಿಯಂತೆ ಅನ್ನೋದು ಇವತ್ತು ನಮ್ಮ ಒಳನೋಟಕ್ಕೆ ಸಿಕ್ಕ ಇಣುಕು ನೋಟ. ವೀರೇಂದ್ರ ಉಪ್ಪುಂದ, ರಿಪಬ್ಲಿಕ್ ಕನ್ನಡ.